ನಕಲಿ ಸಹಿ ಹಾಗೂ ದಾಖಲೆ ಸೃಷ್ಟಿಸಿ ಜಮೀನನ್ನು ಮಾರಾಟ ಮಾಡಿದ ಆರೋಪಿಗೆ ಸಿಸಿ ಸಂಖ್ಯೆ 541/13ರಲ್ಲಿ ನ್ಯಾಯಾಧೀಶರು ಶಿಕ್ಷೆ ವಿಧಿಸಿರುವ ಘಟನೆ ಬೇಲೂರು ತಾಲೂಕಿನಲ್ಲಿ ನಡೆದಿದೆ. ಬೇಲೂರು ತಾಲೂಕಿನ ಕಸಬಾ ಹೋಬಳಿ ಹಲ್ಮಿಡಿ ಗ್ರಾಮದ ಎಚ್ಆರ್ ನಂಜೇಗೌಡ ಅವರ ಹೆಸರಿನಲ್ಲಿದ್ದ ಸರ್ವೆ ನಂಬರ್ 92/3ರಲ್ಲಿನ 26 ಕುಂಟೆ ಜಮೀನನ್ನು ಅದೇ ಗ್ರಾಮದ ಶಿವಾನಂದ್ ಎಂಬುವರು ವೈಯಕ್ತಿಕ ಹಳೆ ದ್ವೇಷದಿಂದ 2011ರಲ್ಲಿ ಉಪನೋಂದಣಾಧಿಕಾರಿ ಕಚೇರಿಯಲ್ಲೇ ನಾನೇ ಮಂಜೇಗೌಡ ಎಂದು ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಅವರ ಹೆಸರಿಗೆ ಅದನ್ನು ಮಾಡಿಕೊಂಡು ನಂತರ 211/12ರಲ್ಲಿ ಹುಲಿಯಪ್ಪ ಹಾಗೂ ಶೇಷಮ್ಮ ಎಂಬುವರಿಗೆ ಈ ಬುಕ್ ಸಂಖ್ಯೆ 753/11/12ರಲ್ಲಿ ಕ್ರಯಪತ್ರ ನೋಂದಣಿ ಮಾಡಿಸಿ ನಂಜೇಗೌಡ ಅವರಿಗೆ ಮೋಸ ಮಾಡಿದ್ದು ಕ್ರಯಪತ್ರ ಮಾಡುವ ಸಂದರ್ಭದಲ್ಲಿ ಆರೋಪಿ ಶಿವಾನಂದ್ ಕ್ರಯಪತ್ರಕ್ಕೆ ತನ್ನ ಫೋಟೋ ಹಾಗೂ ಹೆಬ್ಬಿಟ್ಟು ಗುರುತು ಹಾಕಿಲ್ಲದನ್ನೇ ನಾನೇ ನಂಜೇಗೌಡ ಎಂಬುದಾಗಿ ಸಾಕ್ಷ್ಯ ಸಿದ್ಧಪಡಿಸಿದ್ದ. ಇದರ ವಿರುದ್ಧ ಅಂದಿ ನ್ಯಾಯಾಲಯದ ಮೊರೆ ಹೋಗಿ ಸಂಪೂರ್ಣ ದಾಖಲಾತಿಯನ್ನು ನೀಡಿದ್ದೆವು. ಆದರೆ 2012ರಲ್ಲಿ ಹುಲಿಯಪ್ಪ ಹಾಗೂ ಶೇಷಮ್ಮ ಎಂಬುವರನ್ನು ತಾಲೂಕು ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಇವರ ಹೆಸರಿಗೆ ನೋಂದಣಿ ಮಾಡಿ ದೃಢಪಟ್ಟ ಹಿನ್ನೆಲೆಯಲ್ಲಿ ಮೊಕದ್ದಮೆ ದಾಖಲಾಗಿತ್ತು. 13 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಬೇಲೂರು ಜೆಎಂಎಫ್ಸಿ ನ್ಯಾಯಾಧೀಶರಾದ ಎಂಎಸ್ ಶಶಿಕಲಾ ಅವರು ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಅವರಿಗೆ ಕಠಿಣ ಶಿಕ್ಷೆ ನೀಡಿ ನ್ಯಾಯ ದೊರಕಿಸಿಕೊಟ್ಟಿದ್ದು, ಸರ್ಕಾರದ ಪರವಾಗಿ ಅಭಿಯೋಜಕರಾದ ಶಶಿಕಲಾ ಅವರು ವಾದ ಮಂಡಿಸಿ ನಮಗೆ ನ್ಯಾಯ ದೊರಕಿಸಿಕೊಟ್ಟಿದ್ದು, ನಮ್ಮ ಜಮೀನಿಗೆ ಹೋರಾಟ ಮಾಡಿ ನಮಗೆ ನ್ಯಾಯ ದೊರಕಿಸಿಕೊಟ್ಟ ನ್ಯಾಯಾಧೀಶರಿಗೆ ಹಾಗೂ ಸರ್ಕಾರಿ ವಕೀಲರಿಗೆ ಧನ್ಯವಾದಗಳನ್ನು ನಂಜೇಗೌಡ ಕುಟುಂಬಸ್ಥರು ಕೃತಜ್ಞತೆ ಅರ್ಪಿಸಿದರು. ಕೇಸನ್ನು ರಿಜಿಸ್ಟರ್ ಮಾಡಿದಾಗ ನ್ಯಾಯಾಧೀಶರಾದಂಥ ಶಶಿಕಲಾ ಅವರವರು ಮತ್ತಂಥ ಶಶಿಕಲಾ ಅವರವರು ನಮಗೆ ತುಂಬ ಹೋರಾಡಿ ನಮಗೆ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಈ ಇದರಲ್ಲಿ ನಾವು ಟೌನಲ್ಲಿರೋದು 35-40 ವರ್ಷದಿಂದ. ತೋಟ ಎಲ್ಲ ಹಲ್ಮಿಡಿ ಗ್ರಾಮದಲ್ಲಿದೆ. ನೀವು ಬಂದರೆ ಕೈ ಕಡಿತೀವಿ ಕಾಲು ಕಡಿತೀವಿ ಅಂತೆಲ್ಲ ಹೆದರಿಕೆನೂ ಕೊಟ್ಟಿದ್ರು, ಒಂದು ಟೇಷನ್ನಿಗೂ ಕೊಟ್ಟಿದ್ವಿ. ಮುಂದೆ ಒಂದು ನ್ಯಾಯ ಈ ರೀತಿ ಇದಿರಲಿ ಅಂತ ಸಪೋರ್ಟ್ ಆಗಿ ಇರಲಿ ಅಂತೇಳಿ ನಾವು ಈ ಒಂದು ಪ್ರಕರಣವನ್ನು ದಾಖಲು ಮಾಡಿದಾಗಿನಿಂದ ನ್ಯಾಯಾಧೀಶರಾದಂಥ ಶಶಿಕಲಾ ಮೇಡಮ್ ಮತ್ತು ನ್ಯಾಯಾಧೀಶರಾದಂಥ ABP ಅವರಂಥ ಶಶಿಕಲಾ ನ್ಯಾಯಾಧೀಶರಾದಂಥ ಶನಿಗೆ ತುಂಬ ಇದು ಮಾಡಿ ನ್ಯಾಯವನ್ನು ದೊರಕಿಸಿಕೊಟ್ಟಿದ್ದಾರೆ. ಅವರಿಗೆ ನಾವು ತುಂಬ ಕೃತಜ್ಞರಾಗಿರುತ್ತೇವೆ. ಕೃತಜ್ಞತೆಯನ್ನು ಅವರಿಗೆ ನಾವು ಸಲ್ಲಿಸ್ತಾ ಇದ್ದೇವೆ. ಗಣೇಶ್, TV 46 ಮಲೆನಾಡು ನ್ಯೂಸ್, ಬೇಲೂರು.